ಸುಮಾರು 1.5 ವರ್ಷ ಹಿಂದುಗಡೆ 1.5 ತಿಂಗಳ ಮಗುವನ್ನು ನಾವು ಗಂಗೊಳ್ಳಿಯ ಒಂದು ನಿತ್ಯಾನಂದ್ ಅವರ ಮೊಮ್ಮಗರ ಅಂತ ಕರ್ಕೊಂಡು ಹೋಗಿದ್ದೀವಿ. ಇವತ್ತು ಆ ಮಗುಗೆ ನೋಡಲು ಬರ್ತಾ ಇದ್ದೀವಿ. ಈಗ ನಾವು ಪ್ರಜ್ಞಾನ್ 2 ತಿಂಗಳ ಮಗು ನಾವು ಮಣಿಪಾಲದಿಂದ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಕರ್ಕೊಂಡೋಯ್ತು. ಆ 7-8 ಜನ ಪಟ್ಟ ಶ್ರಮ ಅದು ನಿಜವಾಗ್ಲೂ ಯಾರಿಂದೂ ಮಾಡ್ಲಿಕ್ಕಾಗಲ್ಲ. ದಿವಸಕ್ಕೆ ಒಂದ್ಸಲ ಆದ್ರೂ ನಾವು ನೆನೆಸ್ಕೊಳ್ದೇ ಇರುವುದಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಮುತ್ತು ರತ್ನ ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ. ನೀವು ತಗೊಂಡಿದ್ರಿ ಇಲ್ಲಿ ಬಿಟ್ಟು ಹೋದಾಗ ಲೇಖನ ಈ ಮಗು ಸಹ 2ನೇ ಬಾರಿ ಸಹ ನಾವು ಗಂಗೊಳ್ಳಿಯಿಂದ ಇಲ್ಲಿ ಮಣಿಪಾಲದಲ್ಲಿ ಮೆಡಿಕಲ್ ತರಲಿಕ್ಕೆ ಅವನು ನೋಡಿದ್ರೆ ಅವ್ನು ನೀವು ನಂಬಲಿಕ್ಕೆ ಇಲ್ಲ. ನೋಡಿದವ್ರೆ ಪ್ರಯತ್ನ ಮಾಡಿದ್ದಲ್ಲ, ನಿಮ್ಮ ಪ್ರಯತ್ನನೇ ಮೇನ್. ತಲೆ ಹಾಕಿ ಕೈ ಮುಗಿದ್ರು ನಿಮ್ದು ಮಕ್ಕಳೇ ಈ ಮನೇಲಿ ಕರ್ಕೊಂಡು ಬಂದಿದ್ದಾರೆ. ಮತ್ತೊಬ್ರು ಕಂಡಿಕೊಂಡು ಶೋಭೆ ಇದೆ. ಶೋಭಮ್ಮ ಬನ್ನಿ ಸರ್, ಒಳಗೆ ಬನ್ನಿ. ಬನ್ನಿ ಸರ್. ನಮಸ್ತೆ. ಕರ್ನಾಟಕದ ಎಲ್ಲ ಜನತೆಗೂ ಸಹ ವಂದಿಸ್ತಾ, ಸುಮಾರು 1.5 ವರ್ಷ ಹಿಂದುಗಡೆ 1.5 ತಿಂಗಳ ಮಗುವನ್ನು ನಾವು ಗಂಗೊಳ್ಳಿಯ ಒಂದು ನಿತ್ಯಾನಂದ್ ಅವರ ಮೊಮ್ಮಗರ ಅಂತ ಕರ್ಕೊಂಡು ಹೋಗಿದ್ದೀವಿ. ಇವತ್ತು ಆ ಮಗುಗೆ ನಮ್ಮ ಬೆಂಗಳೂರಿನ ಜಯದೇವದಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಈಗ ಸುಮಾರು 1 ವರ್ಷ 8 ತಿಂಗಳು ನಡೆದಿದೆ. ಆ ಮಗುವನ್ನು ನೋಡಲು ಬರ್ತಾ ಇದ್ದೀವಿ ಈಗ ನಾವು ನಮ್ಮ ಟೀಮ್ನೊಟ್ಟಿಗೆ. ಆ ಮಗು ಹೇಗಿದೆ ಅಂತ ಮಾತಾಡಿಸ್ಲಿಕ್ಕೆ ಅವ್ರ ಮನೆಯಿಂದ ಇವತ್ತು ನಾವು ಮಾತಾಡಿಸ್ತಾ ಇದ್ದೇವೆ. ನೋಡಿ, ಪ್ರಜ್ಞಾನ್ 2 ತಿಂಗಳ ಮಗು ನಾವು ಮಣಿಪಾಲದಿಂದ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಕರ್ಕೊಂಡೋಯ್ತು. ತುಂಬ ಕ್ರಿಟಿಕಲ್ ಇತ್ತು. ಆವಾಗ ಅವರ ಮನೆಯವರು ಒಂದು ಮಾತು ಕೇಳಿದ್ರು, ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಆಂಬುಲೆನ್ಸ್ ಬೇಕು ಈಶ್ವರಣ್ಣ, ಇಲ್ಲಿ ತುಂಬ ಹಣ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ಏನು ಮಾಡೋದು ಅಂತೇಳಿ. ನಿಮ್ಮ ಹತ್ರ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಕಂಡೆ. ಅದಕ್ಕೆ ನನ್ನ ಹತ್ರ ಸ್ವಲ್ಪ, ನಾವು ಇಲ್ಲೇ ಖರ್ಚು ಮಾಡಿದ ಜಾಸ್ತಿ, ನಮ್ಮ ಹತ್ರ ಸ್ವಲ್ಪ ಹಣ ಇರೋದು. ಅವ್ರು ತುಂಬ ಅಂದರೆ 20-30 ಸಾವಿರ ಮೇಲೆ ಆಂಬುಲೆನ್ಸ್ನವ್ರು ಕೇಳ್ತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಎಷ್ಟು ತಿಂಗಳ ಮಗು ಹೇಳಿದೆ, 2 ತಿಂಗಳ ಮಗು ಅಂದರು. ಅದಕ್ಕೆ ನಾನು ಇಷ್ಟೇ ಹೇಳಿದೆ, ನೀವು ಬನ್ನಿ, ನೀವು ಹೋಗುವ ಖರ್ಚು ವೆಚ್ಚವೆಲ್ಲ ನಾನೇ ನೋಡ್ಕೊಳ್ತೇವೆ, ನಮ್ಮ ತಂಡ ಇದೆ. ಆ ತಂಡದಿಂದ ನಮ್ಮ 5 ಜನ ಇದ್ದಾರೆ, 5-6 ಜನ ಇದ್ದಾರೆ ನಮ್ಮ ತಂಡದಲ್ಲಿ. ಅವರನ್ನೆಲ್ಲ ಕರ್ಕೊಂಡು ಅದೇ ಆಂಬುಲೆನ್ಸಲ್ಲಿ ಅವರನ್ನು ಬೆಂಗಳೂರು ತನಕ ನನ್ನ ಪೈಲಟ್ಗಳು ಸುಮಾರು 1, 2, 3 ಎಲ್ಲ 4 ಜನ ಇದ್ದಾರೆ. ಅದರಲ್ಲಿ ಶಬೀರ್ ಪೈಲಟ್, ಆ ಪೈಲಟ್ ಕೂತಿದ್ದಾನೆ. ಇವತ್ತು ಇಲ್ಲಿಂದ ನಮ್ಮ ಮಣಿಪಾಲದಿಂದ ಬೆಂಗಳೂರು ತನಕ ಡ್ರೈವಿಂಗಲ್ಲಿ ಕೂತು ಆ ಮಗುವನ್ನು ಚೆನ್ನಾಗಿ ಕರ್ಕೊಂಡು ಹೋಗಿ ಅಲ್ಲಿ ಆಸ್ಪತ್ರೆಗೆ ಮುಟ್ಟಿದೆ. ಅವರು ಹೇಳಿದ ಟೈಮಿಗಿಂತ ಒಂದು ಬೇಗನೆ ಹೋಗಿ ಅಲ್ಲಿ ಮುಟ್ಟಿದ್ದೇವೆ. ಸುರಕ್ಷಿತವಾಗಿದೆ ಮಗು. ಪುಣ್ಯಾತ್ಮರು ಸಿಗುವುದೇ ಕೋಟಿಗೆ ಒಂದು ಸಿಗುವುದೇ ಕಷ್ಟ. ಕೋಟಿಗೆ 1 ಸಿಗುವುದು ಕಷ್ಟ ಅಂತ ಇದು ಆ ದಿನ ಆಕ್ಚುಲಿ ನಿಜವಾಗ್ಲೂ ಅವರಿದ್ದು ಆ ದಿನ ಅವರು ಒಂದು ಪ್ರಯತ್ನ ಮಾಡೋದಿಲ್ಲ, ಕರ್ಕೊಂಡು ಹೋಗೋ ದೇವ್ರು ಇದ್ದಾನೆ ಬಾ ನಮ್ಮೊಟ್ಟಿಗೆ ಅಂತ ಹೇಳಿದಾಗ ನಾವೆಲ್ಲ ಕಡೆಗೆ ಆಂಬುಲೆನ್ಸ್ ಕೇಳಿದಾಗ ಅವ್ರ ಆಂಬುಲೆನ್ಸ್ ಅವರು ಹೇಳೋದು ಒಂದೇ 30,000-40,000. ಇದು ಎಲ್ಲಿ ಕರ್ಕೊಂಡು ಹೋಗಿದ್ದು? ಜಯದೇವ. ಆ ದಿನ ಮಾತ್ರ ನಿಜವಾಗ್ಲೂ ನಮ್ಮ ಮಗು ಒಂದೇ ಮಗುವಿಗದ್ದು ನಾವು ಆಸೆ ಬಿಟ್ಟಿದ್ದು. ಆದ್ರೆ ಇವರು 7-8 ಜನ ತಮ್ಮ ಜೀವದ ಹಂಗನ್ನು ತೆರೆದ್ದು 7-8 ಜನ ತಮ್ಮ ಜೀವದ ಹಂಗನ್ನು ತೆರೆದ್ದು ಗಾಡಿಯಿಂದ ಹೊರಗಡೆ ತಮ್ಮ ಇಡೀ ಕಾಲ ಮಾತ್ರ ಒಳಗಡೆ ಇದೆ ಇವರದ್ದು. ರೋಡ್ ಎಲ್ಲ ಬ್ಲಾಕ್, ಇದು ಗಾಡಿ ಬರುತ್ತದೆ ಸೈಡ್ ತಗೊಳ್ಳಿಕ್ಕೆ. ಅವರೊಂದು ಪಟ್ಟ ಶ್ರಮ, ಆ 7-8 ಜನ ಪಟ್ಟ ಶ್ರಮ ಅದು ನಿಜವಾಗ್ಲೂ ಯಾರಿಂದಲೂ ಮಾಡ್ಲಿಕ್ಕಾಗಲ್ಲ.
ನಾನೊಂದು ಈ ಒಂದು ಕೆಲಸಕ್ಕೆ ಬರ್ಲಿಕ್ಕೆ ನಮ್ಗೆ ಈಶ್ವರ್ ಸರ್ ಒಂದು ಈ ಒಂದು ಫಸ್ಟ್ ಹಂತಕ್ಕೆ ಬರ್ಲಿಕ್ಕೆ ನಂಗೆ ಈಶ್ವರ್ ಸರ್ ಈ ಒಂದು ಡ್ರೈವಿಂಗ್ ಆಗ್ಲಿ ಯಾವ್ದಕ್ಕೂ ಅದರ ಸಹಾಯ ಮಾಡ್ಲಿಕ್ಕೋಸ್ಕರ ಮತ್ತೆ ನನ್ನ ತಂಡ ಈ ತಂಡದಲ್ಲಿ ಎಲ್ಲರೂ ಇದ್ದಾರೆ. ನಾವೊಂದು ಈ ಒಂದು ಬರುವಾಗನೇ ನಂಗೆ ಸ್ವಲ್ಪ ಆತ್ರಾಡಿ ಹಿರಿಯಡ್ಕ ಆ ರೋಡಲ್ಲೇ ಸ್ವಲ್ಪ ಬ್ಲಾಕ್ ಸಿಕ್ಕಿತ್ತು. ಆದ್ರೆ ನಮ್ಗೆ ಮತ್ತು ಸ್ಪೀಡ್ ಬರ್ಬೋದಿತ್ತು. ಆದ್ರೆ ಆ ಮಗುವಿಗೆ ತೊಂದರೆ ಆಗ್ತದ ನಾಳೆ ನಾವು ಅದು ಸಣ್ಣ ಮಗು 2 ತಿಂಗಳಿದ್ದು ಮಗು ಅದು ನಮ್ಗೆ ನಮ್ಮ ಮೇಲೆ ಇದಿತ್ತು. ಆದ್ರೆ ಆ ಮಗುವಿನ ಮೇಲೆ ನಮ್ಗೆ ಹೆದರಿಕೆ ಆಗ್ತಿತ್ತು. ಯಾಕಂದ್ರೆ ಆ ತಾಯಿ ಸಹ ಕುತ್ಕೊಂಡಿದ್ರು ಆ ಮಗು ಒಟ್ಟಿಗೆ. ನಮ್ಗೆ ಅದು ಹೆದರಿಕೆ ಆಗ್ತಿತ್ತು. ಆದ್ರೆ ಓಡಿಸುವುದಕ್ಕಲ್ಲ ತುಂಬಾ ರೆಸ್ಪಾನ್ಸ್ ನಮ್ಗೆ ಒಳ್ಳೆ ತರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸ್ಥಳೀಯರಾಗ್ಲಿ, ಆಂಬುಲೆನ್ಸ್ ಡ್ರೈವರ್, ಆಂಬುಲೆನ್ಸ್ ಚಾಲಕರು ಕೂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಪೊಲೀಸ್ಗಳು ಮತ್ತೆ ಸ್ಥಳೀಯರ ಎಲ್ಲ ಲೋಕಲ್ಸ್ ಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನಮ್ಮ ಹತ್ರ ಹಣವನ್ನೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಹಕಾರವನ್ನ ನಮ್ದು ಆಂಬುಲೆನ್ಸ್ ಮುಂದ್ಗಡೆ ನಮ್ದೇ ಆಗಿರ್ತಕ್ಕಂಥ ಒಂದು ವೆಹಿಕಲ್ ಅನ್ನು ಇಟ್ಟುಕೊಂಡು ಮುಂದ್ಗಡೆ ವೆಹಿಕಲ್ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡ್ತಾ ಹಾಗೆ ಇವತ್ತಿನ ದಿನ ನಾವು ಜಯದೇವ ಆಸ್ಪತ್ರೆಗೆ ಮಗುವನ್ನು ಸುರಕ್ಷಿತವಾಗಿ ತಲುಪಿಸುವಲ್ಲಿ ಈಶ್ವರ್ ಮಲ್ಪೆ ಮತ್ತು ನಮ್ಮ ತಂಡ ಯಶಸ್ಸನ್ನು ಕಂಡಿದೆ. ನೆನ್ಸ್ಕೊಳ್ದೇ ಇರುವುದಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಮುತ್ತು ರತ್ನ ಎಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಇದು ಇಲ್ಲಾಂದ್ರೆ ನಮ್ಗೆ ಸಂತೋಷನೇ ಇಲ್ಲ ಸರ್. ಒಂದೆರಡು ಮಾಡೋದಿಲ್ಲ. ಕಣ್ಣಿಗೆ ಬೆರಳು ಹಾಕೋದು ಕೂತು ಮಲ್ಕೊಂಡ್ರೆ ಇದು ಒಂದು ಆದ್ರೆ ಕೊಡೋದಿಲ್ಲ. ಮತ್ತೆ ಟ್ರೈನ್ ಅಲ್ಲಿ ಹೋದಾಗ ಚಾಯ್ 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 ಸರ್ ನಿನ್ನೆ ಫಂಕ್ಷನ್ ನಡೀತಾ ಇದೆ. ಕೆಲ ಮಕ್ಕಳು ಈ ಕಿಲ್ಲಾಡಿ ಮಕ್ಕಳು ಕೂಗ್ತಾ ಇದ್ದಾರೆ. ಇವನು ಕೂಗ್ತಾ ಸರ್ ಅವ್ರೊಟ್ಟಿಗೆ ಚಾ ಮಾಡ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಬರ್ತಾರಲ್ಲ, ಚಾ 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 ಅಂತಾನೆ. ಚಾಯ್ 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 ಆಮೇಲೆ ಚಾ ನಾಚಿಕೆ ನೋಡಿ. ಸ್ವಾಮಿಕರ 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 ಸ್ವಾಮಿ ಸ್ವಾಮಿ ಒಂದಿನ ಮರ್ಕಿ ಮರ್ಕಿ ನಾವೆಲ್ಲ ನಿಮ್ದೊಂದು ಕಾಲ್ ಇದೆ ಅದ್ರ ಮೇಲೆ ಜಾಸ್ತಿ ದಿನ ಆಗ್ಲಿಲ್ಲ. ಮೊನ್ನೆ ಜ್ವರ ಬರ್ತಿತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ನಾವೇನ್ ಮಾಡಿದ್ವಿ, ಇವನಿಗೆ ಮದ್ದೆಲ್ಲ ಕುಡಿಸಿ ತಕೊಂಡೋಗಿದ್ದಾರೆ. ಮಣಿಪಾಲ ಹೋಗ್ಬೇಕು, ಕುಂದಾಪುರದಲ್ಲಿ ಮೆಡಿಸಿನ್ ಆಗೋದೇ ಇಲ್ಲ. ನಾನು ಹೇಳ್ದೆ ನಾಳೆಗೆ ಅದನ್ನು ಕರ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ಮೆಡಿಸಿನ್ ಇದೆಯಲ್ಲ ನಾವು ಕುಡಿಸ್ತೀವಿ ಅಂದ್ರೆ ಮೆಡಿಸಿನ್ ಜಯದೇವ ಹಾಸ್ಪಿಟಲ್ ಆಪರೇಷನ್ ಆಯ್ತಾ? ಆಪರೇಷನ್ ಇಲ್ಲ, ಆಪರೇಷನ್ನೇ ಇಲ್ಲ ಮಾಡಿ ಬಿಟ್ರೆ. ಆದ್ರೆ ಡೌಟ್ ಹೇಳಿದ್ರು ಆಪರೇಷನ್ ಇಮಿಡಿಯೇಟ್ಲಿ ಆಗ್ಬೇಕು, ಬದುಕೋದು ಕಷ್ಟ ಅಂತ. ಅಲ್ಲಿ ಇವರು ಹೋದಾಗ ಎಲ್ಲ ವ್ಯವಸ್ಥೆ ಮಾಡಿದ್ರು ಡಾಕ್ಟರ್. ಸರ್ ಇದು ಹಾಸ್ಪಿಟಲ್ ನೀವು ಕರ್ಕೊಂಡು ಹೋಗಿ ಒಳಗೆ ಬಿಟ್ಟಾಗ ಎಲ್ಲ ಇದನ್ನು ನಾವೀಗ ಅದೇ ಯೂಟ್ಯೂಬ್ ಅಂದ್ರೆ ಅವನಿಗೆ ಒಂದು 5-10 ವರ್ಷ ಆದ್ರ ಮೇಲೆ ಅದೆಲ್ಲ ಬೇಕಾಗುತ್ತಲ್ಲ ಸರ್. ಇಲ್ಲಿ ನೋಡಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಇದು ಆಶೆ ಸರ್, ಇದು ಈ ಮಗು ನೋಡಿ ಸರ್, ಇದು ಅದೇ ಅವನೇ ಅವನೇ ಪೂರತಿ ಅದೇ ಸರ್. ನಿಮ್ಮದು ವಿಡಿಯೋ ಆಗಿ ಉಂಟಲ್ಲ ಅದು ಯಾವಾಗ ಸರ್ ಸರ್ ಈ ವಿಡಿಯೋ ಇಟ್ಟಿದ್ದು ಯಾವಾಗ ಗೊತ್ತುಂಟ ಸರ್? ಅವನು ಶಾಲೆಗೆ ಹೋಗುವಾಗ ಆ ಶಾಲೆಯಲ್ಲಿ ನಿಮ್ಮನ್ನು ಕರೆಸಬೇಕು, ಅವನ ಮುಖೇನ ನಿಮ್ಮನ್ನು ಕರೆಸಬೇಕು. ಈಗಿದ್ದವನು ಈಗ ಮೊನ್ನೆ ಧರ್ಮಸ್ಥಳ ಹೋಗಿದ್ದು ಸರ್. ಧರ್ಮಸ್ಥಳ ಸಕ್ಕರೆ ಇದು ತೊಲೆಬರ ಕೊಟ್ಟು ಬಂದಿದ್ದು. ಹೌದಾ? ಬೇರೆ ಯಾರು ಹೇಳಿದ್ರು ಅದು ಸಕ್ಕರೆ ತೊಲೆಬರ ಕೊಡಿ ಮರೆ ಅಂತ. ನೋಡು ಆಗ್ಲಿ, ಒಳ್ಳೇದಾಗ್ಲಿ. ನಮ್ಮ ಮಗುಗೆ ಇನ್ನಷ್ಟು ದೇವರು ಆಯುರಾರೋಗ್ಯ ಕೊಡ್ಲಿ. ಅವನಿಗೆ ಆದಷ್ಟು ಏನಿದ್ರು ಸಹ ಅಲ್ಲ. ಇವನ್ ದಿವಸದಂಗ ಇಲ್ಲಿ ಅಯ್ಯಪ್ಪ ಸ್ವಾಮಿ ಸಿದ್ಧ ವರ್ಷ ಆಯ್ತು. ಇವನು ಮನೆಯಲ್ಲಿ ಒಂದು ಪಾತ್ರೆ ಬೆಚ್ಚುದಿಲ್ಲ. ಕೃಷ್ಣಾಷ್ಟಮಿ ದಿನ ಪ್ರೈಸ್ ತಗೊಂಡಿದ್ದಾನೆ. ಹೌದಾ? ಕೃಷ್ಣನ ಇದು ಪಾರ್ಟ್ ಮಾಡಿ ಆರೋಗ್ಯ ಕೊಡ್ಲಿ ಮಗುಗೆ. ನೀವು ತಗೊಂಡಿದ್ರಿ ಇಲ್ಲಿ ಬಿಟ್ಟು ಹೋದಾಗ ಓಡ್ಕೊಂತೀವಿ. ನಾನು ಅದು ಗಾಡಿ ಹಾಕಿದ್ದೀನಿ.
ಯಾವಾಗ ಶಿಫ್ಟ್ ಮಾಡಿದ್ದು? ಶಿಫ್ಟು ಒಂದು ವರ್ಷ 6 ತಿಂಗಳಾಯ್ತು. ಈಗ 7 ತಿಂಗಳಾಯ್ತು. ಈ ಮಗುವಿಗೆ ಈಗ 8 ತಿಂಗಳು, 1 ವರ್ಷ 8 ತಿಂಗಳು. ಆವಾಗ ನಾವು ಪ್ರಥಮವಾಗಿ ಇಲ್ಲಿಂದ ಜ್ವರ ಬಂದಿದೆ ಅಂತ ಹೇಳಿ ಕುಂದಾಪುರ ಅಡ್ಮಿಟ್ ಮಾಡಿದ್ದು. ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಮಗುವಿಗೆ ಜ್ವರ ಜಾಸ್ತಿ ಇದೆ, ನೀವು ಮಣಿಪಾಲ್ ತಗೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ ಮಣಿಪಾಲ್ ತಗೊಂಡು ಹೋಗಿದ್ದು. ಮಣಿಪಾಲ್ ತಗೊಂಡು ಹೋದಾಗ ಮಣಿಪಾಲಲ್ಲಿ 15 ದಿನ ಅವ್ರು ಇಟ್ಕೊಂಡಿದ್ರು ಮಗುವಿಗೆ. ಐಸಿಯುಲ್ಲೇ ಇದ್ದಿತ್ತು ಮಗು 15 ದಿನ ತನಕ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಿ ಮಗುವಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕು, ಇಲ್ಲಿ ಆಗೋದಿಲ್ಲ, ನೀವು ಮಣಿಪಾಲಲ್ಲಿ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ಡೌಟ್. ಮಗು ನೀವು ಹತ್ತಿರ ಗೌರ್ಮೆಂಟ್ ಯಾವ್ದು ಹಾಸ್ಪಿಟಲ್ 1-2 ದಿನ ಅಡ್ಮಿಟ್ ಮಾಡಿ, ಆ ಮಗು ಬದುಕುದಿಲ್ಲ, ನೀವು ತಕೊಂಡು ಹೋಗೋದೇ ಒಳ್ಳೆದ್ರೆ ಓಪನ್ ಆಗಿ ಡಾಕ್ಟರ್ ತನಕ ಹೇಳಿದ್ರು ನಮ್ಮ ಹತ್ರ, ಬದುಕೋದು ಕಷ್ಟ, ನಿಮ್ಮ ಪ್ರಯತ್ನ ಆಮೇಲೆ ಮಾಡೋದಿದ್ರೆ ಮಾಡಿ, ಇಲ್ಲಾಂದ್ರೆ ನಿಮ್ ಇಷ್ಟ ಅಂತ ಹೇಳಿದ್ರು. ಆವಾಗ ನಾವು ಮಗುವಿನ ಕರ್ಕೊಂಡು ಏನ್ ಮಾಡೋದು ದಿಕ್ಕು ತೋಚದೆ, ಯಾರೋ ಒಬ್ರು ನಮ್ಗೆ ಇದು ಮಾಡಿದ್ರೆ ನಮ್ಮ ದೊಡ್ಡ ಮಗಳಿಗೆ ಒಂದು ನಂಬರ್ ಸಿಕ್ತು. ಅವಳು ನನ್ನ ಹತ್ರ ಹೇಳಿದ್ರೆ, ಈಗೀಗ ನಾನು ಈಶ್ವರ್ ಮಲ್ಪಿ ಅವರಿಗೆ ಫೋನ್ ಮಾಡಿದ್ದೇನೆ, ಅವ್ರು ಹೇಳಿದ್ರು. ಫಸ್ಟ್ ಅವ್ರು ಹೇಳಿದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಆವಾಗ ಅವರು ಹೇಳಿದ್ರು, ನಮ್ಗೇನು ಬೇಡ, ನೀವು ಏನು ಕೊಡೋದು ಬೇಡ, ಮಗುವಿಗೆ ಶೇಪ್ ಆಗಿ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇವೆ, ಆದ್ರೆ ಡಿಸೀಲ್ ಒಂದು ಆದ್ರೆ ನಿಮ್ಗೆ ಆದ್ರೆ ಮಾಡಿ, ಇಲ್ಲಾದ್ರೆ ಬೇಡ, ಅದನ್ನು ನಾವೇ ಭರಿಸಿ ಕೊಡ್ತೇವೆ ಅಂತ ಹೇಳಿದ್ರು. ಆಯ್ತು, ಅಡ್ಡಿಲ್ಲ, ಅಷ್ಟು ಹೇಳೋರಿಲ್ಲ. ನಾವು ಅಲ್ಲಿ ಕೇಳಿದಾಗ 30,000 ಫಸ್ಟ್ ಹೇಳಿದ್ರು 40,000, ಆಮೇಲೆ 30,000 ಲಾಸ್ಟ್ ಫೈನಲ್ ಮಾಡಿದ್ರು ಅವರು. ಇಲ್ಲಿಂದ ಜಯದೇವ್ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರೆ 30,000 ಆಗತ್ತೆ. ಈಗ 12 ಗಂಟೆಗೆ ಗಾಡಿ ಬಿಟ್ಟಿದ್ರೆ ನಿಮ್ಗೆ ಏನು ಹಬ್ಬ ಅಂತ ಹೇಳಿದ್ರೆ ನಿಮ್ಗೆ 11 ಗಂಟೆ ಒಳಗೆ ನಾವು ಮುಡಿಸ್ತೇವೆ ಬೆಂಗಳೂರಿಗೆ ಅಂತ ಹೇಳಿದ್ರು. ಅಷ್ಟೇ ತನಕ ಮಗು ಉಳಿಯೋದು ಕಷ್ಟ. ಆಕ್ಸಿಜನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಎಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ರು. ಈಶ್ವರ್ ಮಲ್ಪಿ ಅವರು ಎಲ್ಲ ಅದಕ್ಕೆ ಏನ್ ಬೇಕು ಮಗುವಿಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೊಂಡು ನಮ್ಗೆ ಅವ್ರು ಹೇಳಿದ್ರು. ಆಮೇಲೆ ಗಾಡಿ ನಾನು ತರ್ತೇನೆ, ನೀವು ಏನು ಬೇಡ, ನನಗೆ 5 ಪೈಸೆ ನೀನು ಕೊಡೋದು ಬೇಡ, ಏನು ಬೇಡ, ಮಗುವಿಗೆ ಎಷ್ಟು ದೇವರು ಅದರ ಸಾಹಸ ಇದ್ದಿದ್ದು ಹೌದಾದ್ರೆ ದೇವರ ಮೇಲೆ ಭಾರ ಹಾಕಿ ಗಾಡಿ ಮೇಲೆ ಕರ್ಕೊಂಡು ಹೋಗ್ತೇನೆ ನಾನು. ಆಮೇಲೆ ಮುಂದಿನ ಇದನ್ನು ದೇವರೇ ನೋಡ್ಕೊಳ್ಳಿ ಅಂತೇಳಿ ಅವ್ರು ಗಾಡಿ ಮೇಲೆ ಹಾಕಿದ್ರು. ಕರ್ಕೊಂಡು ಹೋಗಿದ್ದೀವಿ ನಾವು 3 ಜನ. ಆಮೇಲೆ ಅವರು ಒಂದು 4-5 ಜನ ಇದ್ದಿದ್ರು. ಅವ್ರ ಗಾಡಿ ಅವರದ್ದು 2 ಗಾಡಿ ತಗೊಬಂದಿದ್ರು ಅವರು. ಅದರದ್ದು 5 ಪೈಸೆ ನಮ್ಮ ಹತ್ರ ಅವರು ಕೇಳಲೇ ಇಲ್ಲ. ನಾವು ಕೊಡ್ಲಿಕ್ಕೆ ಹೋದ್ರು ಬೇಡ, ಇರ್ಲಿ, ಆ ಮಗುವಿಗೆ ಖರ್ಚು ಮಾಡಿ, ನೀವು ಏನೇ ಇದ್ರು ಮಗುವಿಗೆ ಒಂದು ಉಳಿಸ್ಕೊಳ್ಳಿ ಅಂತೇಳಿ ಬೆಂಗಳೂರಲ್ಲಿ ಅಲ್ಲಿ ಮತ್ತೆ ಅವರದ ಪರಿಚಯದವರದವರು ಫ್ರೆಂಡ್ ಸರ್ಕಲ್ ಅಲ್ಲಿ ಅವರಿಗೆಲ್ಲ ಹೇಳಿ, ಹೀಗೆ ಉಂಟು ಮಗು, ನೀವು ಸ್ವಲ್ಪ ಅವರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ಅವರೆಲ್ಲ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ರು, ಡಾಕ್ಟರ್ ಕಾಂಟ್ಯಾಕ್ಟ್ ಎಲ್ಲ ಮಾಡಿ. ನಮ್ಮ ಇಲ್ಲಿಂದ 12 ಗಂಟೆಗೆ ಗಾಡಿ ಬಿಟ್ಟಾಗ ನಮ್ಮ ಮನುಷ್ಯರ ಅವ್ರು ಹೇಳಿದ್ರಲ್ಲ 11-12 ಗಂಟೆ ಆಗುತ್ತೆ ಅಂತ ಹೇಳಿ. ನಾವು ನೆಲಮಂಗಲದಲ್ಲಿ ಏನೇ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆ 1.5 ಗಂಟೆ ಆದ್ರೂ ಬೇಕು ಜಯದೇವ್ ಆಸ್ಪತ್ರೆಗೆ ಹೋಗ್ಬೇಕಿದ್ರೆ. ಅಲ್ಲಿ ಇಲ್ಲಿ ನೆಲಮಂಗಲದಿಂದ ಜಯದೇವ್ ಆಸ್ಪತ್ರೆ 1.5 ಗಂಟೆ ತಾಸು ಬೇಕು. ಅದರಲ್ಲಿ ಮಧ್ಯೆ ಒಂದು ಗಾಡಿ ಪಲ್ಟಿಯಾಗಿ ಬಿದ್ದಿದೆ ದಾರಿ ಮಧ್ಯ ನೆಲಮಂಗಲದಲ್ಲಿ. ಇವರು ಗಾಡಿ ಬರುತ್ತಂದೇಳಿ ಅಲ್ಲಿ ಜನ ಇವರ ಅಭಿಮಾನಿಗಳೆಲ್ಲ ಸೇರಿ ಆ ಗಾಡಿಯನ್ನು ಸೈಡ್ ಮಾಡಿ ನಮ್ಗೆ ಯಾವ ರೀತಿ ತೊಂದರೆ ಆಗದಿದ್ದಾಗೆ ನಮ್ಗೆ ಜಯದೇವ್ ಆಸ್ಪತ್ರೆ ಕರ್ಕೊಂಡು ಹೋಗಿ. ನನ್ನ ಮನುಷ್ಯನಾಗಿ ಇವರು ಅಲ್ಲಿ ಗಾಡಿಯಲ್ಲಿ ನಮ್ಗೆ ಇಳಿಸಿ ಇವರು ಹೋಗ್ತಾರೆ ಅಂತ ಹೇಳಿ ನೋಡಿದ್. ಇವ್ರು ಹಾಗೆ ಮಾಡ್ಲಿಲ್ಲ. ನಾವು ಹೋಗೋದಕ್ಕಿಂತ ಮುಂಚೆ ಇವರೆಲ್ಲ ಫೋನ್ ಮಾಡಿ ಡಾಕ್ಟರ್ಸ್ ಗಳಿಗೆಲ್ಲ ಹೇಳಿ, ಆ ಮಂಜುನಾಥ್ ಸರ್ ಅವರ ಮುಂದಾಳತನದಲ್ಲಿ ಇವರು ಹೇಳಿದ್ದಕ್ಕೆ ಅಲ್ಲಿ ಮಂಜುನಾಥ್ ಸರ್ ಅವರು ಮೇನ್ ಇದಾಗಿದ್ರು, ಅಲ್ಲಿ ಚೇರ್ಮನ್ ಆಗಿದ್ರು ಹಾಸ್ಪಿಟಲ್ ಅಲ್ಲಿ. ಅವರ ಮುಂದಾಳತನದಲ್ಲಿ ನಮ್ಮ ಎಲ್ಲ ಡಾಕ್ಟರ್ಸ್ ಗಳು, ಅವರು ಎಷ್ಟು ಡಾಕ್ಟರ್ ಇದ್ದಾರೆ ಆರ್ಟ್ ಸ್ಪೆಷಲಿಸ್ಟ್ ಎಲ್ಲ ಡಾಕ್ಟರ್ ಗಳನ್ನು ಕರ್ಸಿ ಅಲ್ಲಿ ನಿಲ್ಸಿ ಆ ಟೈಮಿಗೂ ನಿಲ್ಸ್ಕೊಂಡಿದ್ರು ಅವರು. ಅಷ್ಟುವರೆಗೆ ನಾವು ಹೋಗುವಾಗ ನಾವು ನೋಡಿದ್ರೆ ನಾವು ದೊಡ್ಡ VIP ಹೋದಾಗೆ ನಮ್ಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು. ಅಷ್ಟು ರೀತಿಯಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರು. ಆದ್ರೆ ಈಶ್ವರ್ ಮಲ್ಪಿ ಅವರು ಒಂದು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಮಗು ಇವತ್ತು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅಷ್ಟಿದ್ರಲ್ಲಿ ಆದ್ರೂ ನಾವು ಅವರಿಗೆ ಏನು ಹೇಳಿದ್ರು, ಏನು ಯಾವುದೇ ವರ್ಲ್ಡ್ ಅಲ್ಲಿ ಅವ್ರಿಗೆ ಹೇಳುವಂತದ್ದು ನಮ್ಮಿಂದ ಸಣ್ಣದೆ. ಅದೇ ಏನೇ ಹೇಳಿದ್ರು ಅವರು ದೇವರು ಬಂದಾಗೆ ನಮ್ಗೆ ಈಶ್ವರ್ ಮಲ್ಪೇರ್ ಅಂತ ಈಗ ಹೇಳಲಿಕ್ಕಿಲ್ಲ, ಅವ್ರು ದೇವ್ರ ತರನೇ ನಮ್ಗೆ ಬಂದು ನನ್ನ ಮೊಮ್ಮಗನಿಗೆ ಒಂದು ಗುಣ ಮಾಡಿಸಿ ಕೊಟ್ಟಾಗೆ ನಾವು ಮಾಡಿಕೊಟ್ರಲ್ಲ, ಅವ್ರು ನಾವು ಚಿರಋಣಿ ಆಗಿರ್ತೀವಿ ನಾವು. ಹಾಗೆ ನನ್ನ ಮೊಮ್ಮಗನಿಗೆ ಈಗ ನೋಡಿದ್ರೆ ಅವನು ಎಷ್ಟು ನಾರ್ಮಲ್ ಆಗಿದ್ದೇನೆ ಅಂದ್ರೆ ಅದು ನಮ್ಗೆ ಅವ್ರು ಕೊಟ್ಟದ್ದು ದಯ ಅಂತ ನಾವು ಹೇಳ್ಬೋದು. ಹಾಗೆ ಅವ್ರ ಮಕ್ಕಳಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೇವೆ. ಮಗು ತುಂಬಾ ಆಕ್ಟಿವ್ ಆಗಿದೆ. ಮಗು ನೋಡಿದಾಗ ಆಟ ಆಡುವಾಗ ಎಲ್ಲ ವಿಷಯದಲ್ಲೂ ಅವ್ರು ನಮ್ಗೆ ನೆನಪಾಗ್ತಾರೆ. ಇವತ್ತಿನ ದಿನ ಈ ಮಗು ಈ ತರ ಇದೆ ಅನ್ಲಿಕ್ಕೆ ಅವರೇ ಕಾರಣ. ಅವತ್ತು ಆ ದಿನ
ಆ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರೂ ಕೈ ಹಿಡಿಲಿಲ್ಲ. ನಾವು ತುಂಬಾ ಕಡೆ ಪ್ರಯತ್ನ ಪಟ್ಟರು, ನಮ್ಗೆ ಎಲ್ಲೂ ಆಗಿಲ್ಲ. ಈಶ್ವರ್ ಮಲ್ಪೆ ಅಂತ ಹೆಸರು ಕೇಳಿದಾಗ್ಲೇ ಇವ್ರು ಯಾರಪ್ಪ ಈ ತರ ಮಾಡ್ತಾರ, ದುಡ್ಡಿಲ್ದೆ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಏನ್ ಅವಶ್ಯಕತೆನೇ ಇಲ್ಲ, ನಮ್ಮಿಂದ ಏನು ಪ್ರಯೋಜನವೂ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಆದ್ರೂ ಒಂದ್ ಮಗು ಮುಖ ನೋಡಿ ಅವ್ರು ತಕ್ಷಣನೇ ಮಗು ಫೋಟೋ ಅವ್ರಿಗೆ ಸೆಂಡ್ ಮಾಡಿದ್ದೆ, ನೋಡುವ ಕಳಿಸಿ ಅಂತ ಹೇಳಿ. ಮಗು ಫೋಟೋ ನೋಡ್ಲಿಕ್ಕೆ ಅವ್ರು ಹೇಳಿದ್ರು ನಾನು ಎಲ್ಲನೂ ಮಾಡ್ತೀನಿ, ನೀವೇನು ಟೆನ್ಷನ್ ತಗೊಳ್ಬೇಡಿ, ಮಗು ಆರೋಗ್ಯ ಮುಖ್ಯ ಅಂತ. ಅವ್ರು ಬಂದು ಅಲ್ಲ ಬಳಗ ಅಲ್ಲ, ನಮ್ಗೆ ಯಾರೂ ಅಲ್ಲ, ಅವ್ರು ನಮ್ಗೆ ಯಾರಂತಾನೂ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ಅವ್ರು ನಿಜವಾಗ್ಲೂ ಆಪತ್ ಬಾಂಧವರೇ. ಅವತ್ತಿನ ದಿನ ಅವ್ರು ನಮ್ ಕೈ ಹಿಡಿದು ನಮ್ಗೆ ಆ ಜಾಗದಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಪ್ರತಿಯೊಂದನ್ನು ನೋಡ್ಕೊಂಡು ಈ ಮಗು ಇವತ್ತು ಈ ತರ ಖುಷಿಯಿಂದ ಆ ಮಗು ನೋಡಿ ನಾವು ನೆಮ್ಮದಿಯಾಗಿದ್ದೀವಿ. ಅದಕ್ಕೆಲ್ಲ ಕಾರಣನೇ ಅವರು ನಿಜವಾಗ್ಲೂ ಅವ್ರಿಗೆ ಇನ್ನೂ ತುಂಬಾ ಒಳ್ಳೆ ಆಗ್ಬೇಕು, ಸನ್ಮಾನಗಳಾಗ್ಬೇಕು. ಅವ್ರು ಎಲ್ಲೂ ಅವ್ರು ಏನ್ ಕೆಲಸ ಮಾಡ್ತಾರೆ ಆ ಕೆಲಸದಲ್ಲಿ ಎಲ್ರಿಗೂ ಅವ್ರಿಗೆ ಯಶಸ್ವಿ ಆಗಿರ್ಬೇಕು. ಮತ್ತೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಅವ್ರಿಗೆ ಸಿಗ್ಲೇಬೇಕು. ಇವತ್ತು ನಮ್ದಾಯ್ತು, ನಾಳೆ ಇನ್ನೊಂದ್ ತರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಜಗತ್ತಂದ ಮೇಲೆ ಪ್ರಾಬ್ಲಮ್ ಇಲ್ಲದೆ ಇರೋದು ಯಾರು ಇಲ್ಲ. ಇವತ್ತು ಈ ಮಗು ಆಯ್ತು, ನಾಳೆ ಇನ್ನೊಂದು ಅಲ್ಲ. ಅದೇ ರೀತಿ ಮತ್ತೊಂದು ಮಗು ನಮ್ಮ ಮನೆಯಲ್ಲಿ ಇದೇ, ನಮ್ಮ ತಮ್ಮನ ಮೊಮ್ಮಗು, ಅದು ಇದೇ ರೀತಿ ಆಲ್ಟ್ ಆಪರೇಷನ್. ಇಲ್ಲಿ ಅವ್ರಿಗೂ ಅಲ್ಲಿಂದ ಇಲ್ಲಿ ಮಲ್ಪೆಯಿಂದ ಗೊಂಗೊಳ್ಳಿ ಬಂದು ಆ ಮಗುವಿಗೆ ಇಲ್ಲಿಂದಲೇ ಜೀರೋ ಟ್ರಾಫಿಕ್ ಅಲ್ಲಿ ಅವರು ಜಯದೇವ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಅದೇ ದಿನ ಮಾರನೇ ದಿನ ಅಲ್ಲಿ ಹೇಳಿದ್ರು ಒಂದು ವಾರ 15 ದಿನ ಬಿಟ್ಟು ಬನ್ನಿ, ಈಗ ಟೈಮ್ ಇಲ್ಲ, ಮೆಡಿಸಿನ್ ಈಗ ಕೊಡ್ತೀನಿ, ಟೆಸ್ಟ್ ಮಾಡಿ. ಅವ್ರು ಕಂಪ್ಲೀಟ್ ಟೆಸ್ಟ್ ಆಗುತ್ತ ತನಕ ಆ ಮಗುಗೆ ಏನೆಲ್ಲ ಬೇಕು ಅದೆಲ್ಲ ಆಗುತ್ತ ತನಕ, ಆಮೇಲೆ ಅವರಿಗೆ ಆಪರೇಷನ್ಗೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಅವರು ಅದೇ ಗಾಡಿಯಲ್ಲಿ ತಂದು ಮಗುವಿಗೆ ಇಲ್ಲಿ ಬಿಟ್ಟು ಹೋಗಿದ್ರು. ಬಿಟ್ಟು ಹೋದಾಗ ಒಂದು ಅವರದ್ದು ನಾವು ಹೇಳಲಿಕ್ಕೆ ನಮ್ಗೆ ಇದೇ ಇಲ್ಲ ಅಂದ್ರೆ ಹೋಗುವಾಗ ಅವ್ರ ಗಾಡಿ ಅವತ್ತು ಇದಕ್ಕೆ ಬಂದಿದ್ರು, ಬೇಲೂರಿಗೆ ಉಳ್ಕೊಂಡ್ರು. ಅವತ್ತು ಹೌದು, ಬೇಲೂರಿಗೆ ನಾನು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ. ಅವಾಗ ನನಗೆ ಅಲ್ಲೊಂದು ಕೇಸ್ ಆಗಿತ್ತು ಎಕ್ಸ್ಟಿ ಡ್ಯಾಮ್ ನಲ್ಲಿ. ಅವತ್ತು ಅಲ್ಲಿ ಒಂದು ಸಾವು ಏನೋ ಆಗಿದ್ದೆ ಅಲ್ಲ, ಅಲ್ಲೂ ಒಬ್ರು ಮಿಸ್ಸಿಂಗ್ ಆಗಿದ್ರು ಡ್ಯಾಮ್ ಅಲ್ಲಿ. ಅಲ್ಲಿಗೆ ಇವ್ರು ಹೋಗ್ಬೇಕಂತ ಹೇಳಿ ಇದು ಮಾಡಿ, ಆದ್ರೂ ಇಲ್ಲಿ ಬಂದು ಇವರು ರಿಟರ್ನ್ ಹೋಗುವಾಗ ಸಂತೆಕಟ್ಟೆಯಲ್ಲಿ ಅವರು ಸ್ವಲ್ಪ ಅವ್ರ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಪಾಪ ಅವರು ನಮ್ಗೆ ಒಂದು ಆ ಮಾತು ನಾವೊಂದು ಹೇಳಿದ್ರೆ ಹೀಗೆ ಹೋಗುವಾಗ ಈಗ ಫೋನಲ್ಲಿ ಹೇಳಿದಾಗ ಗಾಡಿ ಏನ್ ಸರ್ ಅಂತ ಹೇಳಿದಾಗ ಗಾಡಿ ಸ್ವಲ್ಪ ಚೂರು ಅಂದ್ರೆ ಅವ್ರು ಹೇಳೋದು ಚೂರು, ಆದ್ರೆ ನಾವು ಹೊರಗಿಂದ ಕೇಳಿದಾಗ ಅದು ಲಕ್ಷಾಂತರ ರೂಪಾಯಿ ಅವ್ರು ಖರ್ಚು ಮಾಡಿದ್ರ ಆ ಗಾಡಿಗೆ. ನಮ್ಗತ್ರ ಏನು ಕೇಳಲಿಲ್ಲ, ನಮ್ಮ ಹತ್ರ ಏನೂ ಹೇಳಲಿಲ್ಲ. ಪಾಪ ಅವರು ಏನು ಬಡತನದಲ್ಲೇ ಹುಟ್ಟಿದವರು, ಬಡತನದಲ್ಲಿ ಬಡವರಿಗೆಲ್ಲ ಸಹಾಯ ಮಾಡೋರು. ಅವರಿಗೆ ದೇವರು ಒಳ್ಳೇದ್ ರೀತಿಯಲ್ಲಿ ಮಾಡ್ಲಿ, ಅವರಿಗೆ ಇನ್ನು ಮುಂದೆ ನಮ್ಮ MLA MP ಸೇರಿ ಅವರನ್ನು ಒಂದು ಮಟ್ಟಕ್ಕೆ ತನ್ನಿ. ಏನೇನು ಎಲ್ಲರೂ ಇದು ಮಾಡ್ತಾರೆ, ಆದ್ರೆ ಅವ್ರಿಗೆ ಯಾರು ನೋಡೋರಿಲ್ಲ. ಎಷ್ಟೇ ರಾತ್ರಿ ಆಗ್ಲಿ, ಎಷ್ಟೇ ಇದು ಆಗ್ಲಿ, ಯಾವ್ದೋ ಒಂದು ಕೊಳೆತ ಶವ ಮುಟ್ಲಿಕ್ಕೆ ಮನೆಯವರು ಅಂಜಿದ್ರು. ಆದ್ರೆ ಅವರು ಆ ರೀತಿ ಮಾಡುವವರ ಜನನೇ ಅಲ್ಲ. ಅವರು ಹೋಗಿ ಅದನ್ನು ತಂದು ಅದನ್ನು ನಾವು ಕಣ್ಣಾರೆ ನೋಡಿದ ಇದು ಸಂಗತಿ. ನಮ್ಮ ಗೊಂಗೊಳ್ಳಿಯಲ್ಲಿ ಎಷ್ಟೋ ಹೆಣಗಳನ್ನು ಅವರು ತೆಗೆದಿದ್ದಾರೆ. ಇಲ್ಲಿ ಬೋಟಿಯಲ್ಲಿ ಬಿದ್ದಾಗ ಯಾರು ಹೋಗುದಿಲ್ಲ ಹತ್ರಕ್ಕೆ, ಆ ಹೆಣ ನೋಡಿದಾಗ ಯಾರು ಹತ್ರ ಹೋಗೋದಿಲ್ಲ. ಇವ್ರು ಆ ರಾತ್ರಿ ಅಂದೇಳಿ ನೋಡೋದಿಲ್ಲ, ಹಗ್ಲಂದೇಳಿ ನೋಡೋದಿಲ್ಲ, ಆದ್ರೂ ಇಳಿದು ಅದನ್ನು ಆ ಶವದ ಅವರ ಬಾಧಿಸಿದಾರರಿಗೆ ಅದನ್ನು ತಂದು ಕೊಟ್ಟಿದ್ದಾರೆ. ಅಂತ ಪುಣ್ಯಾತ್ಮರನ್ನು ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರದವರೇ ಸೇರಿ ಅವರಿಗೆ ಒಂದು ಒಳ್ಳೆಯ ಇದನ್ನು ಮಾಡಿಕೊಡ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ತೇನೆ. ಸನ್ಮಾನಗಳು ಎಲ್ಲರೂ ಮಾಡ್ತಾರೆ, ಆದ್ರೆ ಅವರಿಗೆ ಇನ್ನು ಮುಂದೆ ಯಾವ ರೀತಿಯಲ್ಲಿ ಏನಾದ್ರೂ ಉಪಯೋಗ ಆಗ್ಬೇಕಾದ್ರೂ ವಸ್ತುಗಳನ್ನ ಮತ್ತೆ ಏನ್ ಸಹಾಯ ಬೇಕು ಅದನ್ನೆಲ್ಲ ಎಲ್ಲರೂ ಮಾಡ್ಬೇಕು. ಯಾಕಂದ್ರೆ ಈ ತರ ಸಹಾಯ ಮಾಡ್ಲಿಕ್ಕೆ ಯಾರು ಮುಂದೆ ಬರಲ್ಲ. ಈಗ ಚಿಕ್ಕ ಸಹಾಯನೂ ದುಡ್ಡಿಲ್ದೆ ಯಾರು ಮಾಡಲ್ಲ. ಯಾವ್ದೇ ಒಂದು ವಸ್ತು ಆಗ್ಲಿ ಏನೇ ಆಗ್ಲಿ ನಾವು ದುಡ್ಡಿಲ್ದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಒಂದು ನಯಾ ಪೈಸೆ ಇಲ್ದೇನೆ ಇವ್ರಿಷ್ಟು ನಮ್ಗೆ ಉಪಕಾರ ಮಾಡ್ತಾ ಇರುವಾಗ ದುಡ್ಡಿದ್ದವ್ರು, ಮಾನೀಯರು, ದೊಡ್ಡ ವ್ಯಕ್ತಿಗಳು ಅವ್ರಿಗೆ ತುಂಬಾ ಸಹಾಯ ಮಾಡಿ ಅವ್ರನ್ನ ಇನ್ನೂ ಜನರಿಗೆ ಜಾಸ್ತಿ ಸಹಾಯ ಮಾಡಿ ಅವ್ರೆಲ್ರಿಗೂ ಹೆಲ್ಪ್ ಆಗೋ ತರ ಮಾಡಿ ಒಂದ್ ದೇವ್ರು ಅಂತ ನಾವು ಹುಡುಕ್ತೀವಿ, ಆ ದೇವ್ರ ರೂಪದಲ್ಲಿ ಅವ್ರು ನಮ್ಗೆ ಬಂದು ಹೆಲ್ಪ್ ಮಾಡ್ತಾರೆ. ಹಂಗೆ ಇನ್ನು ಸಾರ್ವಜನಿಕರಿಗೂ ಎಲ್ರಿಗೂ ಅವರಿಂದ ಆಗೋ ಹೆಲ್ಪ್ಗಳನ್ನ ಎಲ್ಲರೂ ಅವ್ರಿಗೆ ಇನ್ನೂ ಸಲಹೆಗಳು ತುಂಬಾ ಬೇಕು. ಅಂದ್ರೆ ಅವ್ರಿಗೀಗ ಏನಾದ್ರು ಮಾಡ್ಬೇಕಾದ್ರೆ ಆಂಬುಲೆನ್ಸು ಅದಕ್ಕೆ ಬೇಕಾಗಿರೋ ಖರ್ಚುಗಳನ್ನೆಲ್ಲ ಬಡವರಾಗಿ ಈಗ ಯಾರು ಇದ್ ಮಾಡ್ತಾರೆ ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಇದ್ದವರಾದ್ರೂ ಒಂದ್ ಸಹಾಯ ಮಾಡಿ ಅವ್ರಿಗೆ ಇನ್ನು ಮುಂದೆ ಇನ್ನು ತುಂಬಾ ಜನರಿಗೆ ಈ ತರ ಸಹಾಯ ಮಾಡುವಾಗ ಈಗ ಇಲ್ಲೇ ನಮ್ಮ ಹತ್ರದಲ್ಲಿ ಎಲ್ಲೆಲ್ಲೋ ಇರೋ ಕಡೆ ಎಲ್ಲೂ ಏನ್ ಪ್ರಾಬ್ಲಮ್ ಆದ್ರೆ ಈಶ್ವರ್ ಮಲ್ಪೆ ಅಂತ ಹೇಳಿ ಕರೀತಾರೆ. ಹಂಗೆ ಬೇರೆ ದೇಶದಲ್ಲೂ ಬೇರೆ ಕಡೆನೂ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಹೋಗೋ ತರ ಆಗ್ಬೇಕು. ಹಂಗೆ ಅವರಿಗೆ ಹೋಗೋ ತರ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಎಷ್ಟು ಜನಗಳಿದ್ದಾರೆ ಯಾರು ನೋಡ್ತಾರೆ ಅವರೆಲ್ಲರೂ ಅವ್ರಿಗೆ ಮಾಡ್ಬೇಕು, ಮುಂದೆ ಬರ್ಬೇಕು, ಶಕ್ತಿ ಕೊಡ್ಬೇಕು. ಮತ್ತೆ ಯಾವ್ದೇ ಆಗ್ಲಿ ಒಂದ್ ಬಡ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ಗೇನಾದ್ರೂ ಸಹಾಯ ಮಾಡಿ ಅಂದ್ರೆ ಯಾರಾದ್ರೂ ದಾನಿಗಳು ಮುಂದೆ ಬಂದು ಅದ್ರಲ್ಲೂ ಅವರಿಗೂ ಒಂದು
ಒಳ್ಳೇದಾಗಿದೆ. ಅವರು ತುಂಬಾ ಸಮಸ್ಯೆ ಇದೆ, ಅದನ್ನು ನಾವು ನೋಡ್ದೆ ಊರಿನವರೆಲ್ಲ ಒಳ್ಳೇದಾಗ್ಲಿ ಅಂತ ಇದ್ ಮಾಡ್ತಾರಲ್ಲ, ಅವರಿಗೂ ಅವ್ರ ಕೈ ಕಾಲು ಸುಖ ಕೊಟ್ಟ, ಅವ್ರ ತಂದೆ ತಾಯಿ ಮನೆಯವರಿಗೆ ಎಲ್ಲರಿಗೂ ಸುಖ ಕೊಟ್ಟ ದೇವರು ಅವ್ರ ಆರೋಗ್ಯ. ಅವ್ರೇನೋ ಸಿಗೋ ದುಡ್ಡೇನೋ ಅವ್ರ ಆಸ್ತಿಗೋಸ್ಕರ ಮನೆಗೋಸ್ಕರ ಏನು ಇದ್ ಮಾಡ್ಕೊಂಡಿಲ್ಲ, ಅದನ್ನ ಎಲ್ಲಾನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಬಿಟ್ಟು ಅವರಾಗಿ ಅವ್ರು ಏನೂ ಮಾಡ್ಕೊಂಡಾಗಿಲ್ಲ. ಮಕ್ಕಳಿಗಾಗ್ಲಿ ಅದು ಯಾವ್ದು ಕಣ್ಣಾರೆ ನೋಡಿದ ಅವ್ರ ಮನೆ ನೋಡಿ ಅವ್ರೇನ ಅಗರ್ವ ಶ್ರೀಮಂತರು ಅಲ್ಲ, ಮಧ್ಯಮ ವರ್ಗದವರು ಅಲ್ಲ, ಬಡವರಿಗಿಂತ ಬಡವರಾಗಿದ್ರು ಅವರು. ಅವ್ರ ಮನೆ ನೋಡಿದ್ರೆ ಮಳೆಗಾಲದಲ್ಲಿ ಹೋದ್ರೆ ಅದು ನಮ್ಗೆ ಒಂಥರ ಶಾಕ್ ಆಗಿದೆ. ನಾನೇ ಕಣ್ಣಾರೆ ನೋಡಿ ಸುರಿತಾ ಇದೆ, ಆ ಮಗು ಮಲಗಿದೆ, ನೀರ್ ಬೀಳ್ತಾ ಉಂಟು ಕೆಳಗಡೆ. ಅದನ್ನು ನಾವು ನೋಡಿ ನಾವು ಕಣ್ಣೀರು ಹಾಕಿದ್ವಿ. ಅಂತ ವ್ಯಕ್ತಿಗಳಿಗೆ ಏರು ನಮ್ಮ ಈಗ ಘನ ಸರ್ಕಾರದವರಿಗೆ ಏನಾದ್ರೂ ಅವರಿಗೆ ಸಹಾಯ ಹಸ್ತ ನೀಡಿ ಅವ್ರಿಗೊಂದು ಮನೆ ಆದ್ರೂ ಮನೆ ಮಾಡಿಕೊಡಿ. ಒಂದು ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಉಂಟಲ್ಲ, ಸಹಾಯ ಮಾಡ್ಲಿಕ್ಕಂತಾನೆ 4 ಜನ ಮುಂದ್ ಬಂದು ಏನಾದ್ರೂ ಅವರು ಇದ್ರಲ್ಲಿ ಮಾಡಿ ಅವ್ರಿಗೆ ಒಂದು ಒಳ್ಳೆ ಇದ್ ಮಾಡ್ಬೇಕಂತ ನಾವು ಎಲ್ಲರ ಹತ್ರನೂ ಬೇಡ್ಕೊಳ್ತೀವಿ. ನಿಮಿಷ ಕೇಳ್ಕೊಳ್ಳೋದು ನೋಡಿ. ಗಾಣಿಕರ್ 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 ಬದ ಗಾಣಿಕರ್ 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 ಚಾಳೆ ಚಾಳೆ ಅಳದಕರ್ ಲೇಖನ. ಈ ಮಗು ಸಹ 2ನೇ ಬಾರಿ ಸಹ ನಾವು ಗಂಗೊಳ್ಳಿಯಿಂದ ಬನ್ನಿ. 2ನೇ ಸಾರಿ ಮಗುವಿಗೆ ನಾನೇ ಇವರಿಗೆ ಮಗುವಿಗೆ ಅಂತ ಹೇಳಿದ್ರೆ ಒಂದು ಇಲ್ಲಿಂದ ಹೋಗುವಾಗ ತುಂಬ ಕಷ್ಟದಲ್ಲೇ ಇದ್ದಿದ್ರು ಅವರು. ಕಷ್ಟ ಹೇಳಿ ಹೇಳಿದ್ರು ನನ್ನ ಹತ್ರ, ಗಾಡಿ ಒಂದು ವ್ಯವಸ್ಥೆ ಇದ್ದರೆ ಈಶ್ವರ ಮಾರ್ತಿ ಅವರಿಗೆ ಒಂಚೂರು ಹೇಳಿ ಅಂತ. ಆಯ್ತು ನಾನು ಹೇಳ್ತೇನೆ. ಅವರು ಕಡೆಗೆ ಅವರು ಇಲ್ಲಿಂದ ಮಲ್ಪೆಯಿಂದ ಇಲ್ಲಿ ಬಂದು ಗಾಡಿ ತಂದು ಆಮೇಲೆ ಅವರು ಟೀಮೇ ಬಂದಿದ್ರು. ಟೀಮೇ ಬಂದು ಮಗುವಿಗೆ 0 ಟ್ರಾಫಿಕಲ್ಲಿ ಕರ್ಕೊಂಡು ಹೋಗಿದ್ರು. ಈ ಮಗುವಿಗೆ ತನಕ ಈ ಮಗು ಏನಾಗಿತ್ತು? ಈ ಮಗು ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಈಗ ಆರಾಮಿದೆ. ಅದೇ ಫಸ್ಟ್ ಟೈಮೇ ಕರ್ಕೊಂಡು ಹೋಗಿದ್ದು, ಇವರೇ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇಟ್ಮೆಂಟಿಗೆಲ್ಲ ಇದು ಮಾಡಿ ಆಮೇಲೆ ಮೊನ್ನೆ 1.5 ತಿಂಗಳಾಯ್ತು ಈಗ ಆಪರೇಷನ್ ಆಯಿತು. ಈಗ ಆರಾಮಿದೆ. 2 ಮಗುವನ್ನು ಗಂಗೊಳ್ಳಿಯಿಂದ ಇವರೇ ಓಪನ್ ಹಾರ್ಟ್ ಸರ್ಜರಿ ಕರ್ಕೊಂಡು ಹೋಗಿದ್ರು. ಈಗ ಆರೋಗ್ಯವಾಗಿದ್ದಾರೆ, ಈಗ ಆರೋಗ್ಯವಾಗಿ ಆರೋಗ್ಯದಂಗಿದ್ದಾರೆ. ತುಂಬಾ ಹೆದರ್ಕೊಂಡಿದ್ದೇವೆ. ಮಗುವಿದೆ ಲೇಖನ, ಇದು ಹೆಣ್ಣು ಮಗು. ಅದು ಲೇಖನ ಪ್ರಜ್ಞಾನ. ಅದು ಆಗ್ಲೇಬೇಕಂದ್ರೆ ಅದಕ್ಕೆ ಕೂಡಲೇ ಆಗ್ಲೇಬೇಕಂದ್ರೆ ಅದಕ್ಕೆ ಚಿನ್ನು 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 ಫೋಟೋ ಕಳೀತಾಯಿ ಫೋಟೋ 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 ಅನ್ಸ್ಬಿಟ್ಟು ಅನ್ಸು ಈ ಕರ್ಕ ಹಿಂಗ್ ಕರ್ಕ ಅವ್ಳು ಮೊದ್ಲು ಬರೋದಿಲ್ಲ ಇತ್ತು, ಈಗ ಎಲ್ಲರೂ ಅಭ್ಯಾಸ ಆಗಿತ್ತು ಅವಳಿಗೆ. ಚಿಮ್ಮಿ ಬನ್ನಿ ತಗೊಂಡು ಬನ್ನಿ, ಹಾಗೇನಿಲ್ಲ. ಕರ್ಕೊಂಡ್ಬರ್ರಿ, ಅಡ್ಡಿಲ್ಲ. ಇದು ಇದೇ ಗಂಗೊಳ್ಳಿಯಲ್ಲಿ ಅವ್ರ ಸಂಬಂಧಿಕರು, ಇವರು ಸಹ ಬೆಂಗಳೂರು ಹೋಗಿ ಕರ್ಕೊಂಡು ಹೋಗಿ ಆಗ್ಲಿ, ಇಲ್ಲಿ ಒಳ್ಳೇದಾಗ್ಲಿ. ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೇದಾಗ್ಲಿ. ಇನ್ನೂ ಸಹ ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ಎಷ್ಟು ದಿನ ಆಯ್ತು ಶಿಫ್ಟ್ ಮಾಡಿ? ಅದು ಈಗ ಆಪರೇಷನ್ ಆಗಿ 4 ತಿಂಗಳಾಯ್ತು. ಈಗ ತಿಂಗಳ ಮಗುವಿಗೆ ನಿಮ್ಮ ಮಲ್ಪೇಶ್ವರಣ್ಣ ಕರ್ಕೊಂಡು ಹೋಗಿ ನಮ್ಮ ಮಗುವಿಗೆ ಎಷ್ಟೆಲ್ಲ ಇದು ಮಾಡಿ ಅವ್ರ 5 ಪೈಸನ ಮಾತ್ರ ತಗೊಂಡು ನಮ್ಮ ಮಗುವಿಗೆ ನಮ್ಮ ಸರಿಗಲ್ಲಿ ತಂದು ಕೊಡ್ತಿದ್ರು. ಈಗ ಮಗು ಹೇಗಿದೆ? ಈಗ ಮಗು ಆರಾಮಿತ್ತು. ನಾಳೆ ಮತ್ತೆ ಟೆಸ್ಟಿಗೆ ಹೋಗ್ಬೇಕು, 2 ತಿಂಗಳು ಟೆಸ್ಟ್ ನಾಳೆ ಹೋಗ್ಬೇಕು. ಮತ್ತೆ ಇದಕ್ಕಿಂತ ನಮ್ಮ ಮಗುವಿಗೆ ಆಶೀರ್ವಾದ ಒಳ್ಳೇದಿರ್ಬೇಕು. ಖಂಡಿತವಾಗಿ ಇಂಥ ಕಷ್ಟದಲ್ಲಿದ್ದವ್ರನ್ನ ಖಂಡಿತವಾಗಿ ಯಾರೂ ಆಗ್ಬೋದು. ತಮ್ಮಲ್ಲಿ ಏನು ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನಮ್ಮ ಮೊಬೈಲ್ 24 ಗಂಟೆ ಚಾಲಲ್ಲಿರ್ತದೆ. ಯಾಕೆಂದರೆ ಕಷ್ಟದಲ್ಲಿದ್ದರೆ ನಾವು ಖಂಡಿತವಾಗಿ ಬರ್ತೀವಿ. ಎಲ್ಲ ದೂರದ
ಅಂದರೆ ಸುಮಾರು ಬೆಂಗಳೂರಾಗಲಿ ಬೇರೆ ಎಲ್ಲಾದರೂ ಸಹ ಇದ್ರೆ ಖಂಡಿತವಾಗಿ ನಾವು ಕಷ್ಟದಿದ್ದರೆ ನಮ್ಮ ಆಂಬುಲೆನ್ಸ್ ಬರ್ತದೆ. ನಮಗೂ ಸಹ ಇವ್ರಿನ ಗುರುತಿಲ್ಲ ಆಗಿತ್ತು. ನಮ್ಮ ಭಾವ ಮತ್ತು ಅಕ್ಕ ಇವ್ರಿನ ಪರಿಸ್ಥಿತಿ ಮಾಡಿಕೊಟ್ಟು ಅವರೇ ಮತ್ತು ನಮ್ಮೊಟ್ಟಿಗೆ ಬೆಂಗಳೂರಲ್ಲಿ ಹೋಗಿ ಮಗಿಂದೊಟ್ಟಿಗೆ ಅವರೆಲ್ಲ ಆಸ್ಪತ್ರೆ ತುಂಬ ಇದು ಮಾಡಿದ್ರು. ಇದು ಒಳ್ಳೇದು ಮಾಡಲಿ. ನಿಮಗೆ ಸಹ ಖುಷಿ ಉಂಟು, ಅಜ್ಜಿಗೆ ಎಲ್ಲ ಖುಷಿ ಉಂಟಲ್ಲ? ನಮ್ಮ ಮನೆ ಪರವಾಗಿ ಅವರು ಬಂದಿದ್ದಾರೆ. ಹೌದು, ಅವ್ರು ಮಾಡೋದು ನೆನಪು ನಮ್ಗೆ ಹೋಗಲ್ಲ, ನೀವು ಮಾಡೋದು ನೆನಪು ಹೋಗಲ್ಲ. ಆಗಲಿ, ಒಳ್ಳೆ ರೀತಿಯಂಗೆ ಇರಲಿ, ಒಳ್ಳೇದಾಗಲಿ, ದೇವರು ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ಸಹ ನಮ್ಮ ಸೇವೆ ಇದೆ. ಈ ಭಾಗದಲ್ಲಿ ಆಗಲಿ ಎಲ್ಲಿ ಜಿಲ್ಲೆಯಲ್ಲೇ ಆದರೂ ಸಹ ಇಂಥ ಕಷ್ಟ ಇದ್ರೆ ಅಂತ ಹೇಳಿದ ತಕ್ಷಣ ನಮ್ಮ ತಂಡ ನಮ್ಮ ಜೊತೆಗೆ ರೆಡಿಯಾಗಿರ್ತದೆ. ನಮ್ಮ ತಂಡದೊಟ್ಟಿಗೆ ಸುಮಾರು 7-8 ಜನ ಪೈಲಟ್ ಇದ್ದಾರೆ, ಸಹ ಉದ್ಯೋಗಿಗಳು ಇದ್ದಾರೆ. ಆದ್ದರಿಂದ ಏನು ತೊಂದರೆ ಆದರೂ ಸಹ ಯಾರು ಕಷ್ಟದಲ್ಲಿದ್ದು ಸಹ ದಯವಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಫೋನ್ ಮಾಡಿ ಖಂಡಿತವಾಗೂ ಮಾಡ್ತೇವೆ. ಓಕೆ, ಬಂದರೆ ನಿಮ್ಮ ಮನೆಗೆ ಬಂದು ಹೋಗ್ತೀವಿ ಊಟಕ್ಕೆ. ನೀವೆಲ್ಲ ಬನ್ನಿ.